ಸಾಮಾನ್ಯವಾಗಿ ಪ್ರೇಮ ವಿಫಲಗೊಂಡ ಯುವತಿಯರು ಏನು ಮಾಡ್ತಾರೆ? ಧೈರ್ಯ ಇದ್ದವರಾದರೆ ಮಾಜಿ ಗೆಳೆಯನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಅವನ ಮನೆ ಮುಂದೆ ಗಲಾಟೆ ಮಾಡ್ತಾರೆ, ಅವನು ಮದುವೆ ಆಗ್ತಿದ್ರೆ ಅಲ್ಲಿಗೆ ಹೋಗಿ ಮರ್ಯಾದೆ ಹರಾಜಾಗ್ತಾರೆ. ಧೈರ್ಯ ಇಲ್ಲದವರಾದರೆ ಮನನೊಂದು ಆತ್ಮಹತ್ಯೆ ಮಾಡ್ಕೋತಾರೆ ಅಥವಾ ಯಾರಿಗೂ ಏನು ಹೇಳದೆ ಎಲ್ಲ ಮರೆತು ಸುಮ್ಮನಾಗಿಬಿಡ್ತಾರೆ. ಆದರೆ ಆ ಯುವತಿ ಹಾಗೆ ಮಾಡಲಿಲ್ಲ. ತನ್ನ ಗೆಳೆಯ ವಂಚನೆ ಮಾಡಿದಾಗ ಇಂಥ ಎಲ್ಲ ಗಂಡಸರಿಗೂ ಪಾಠ ಕಲಿಸಬೇಕು ಅಂದ್ಕೊಂಡ್ಲು. ಅವತ್ತು ಆ ಹುಡುಗಿ ತಗೊಂಡ ದಿಟ್ಟ ನಿರ್ಧಾರ ಇವತ್ತು ಆ ಇಡೀ ರಾಜ್ಯದ ಬೀದಿ ಕಾಮಣ್ಣರಿಗೆ ಹಗಲಲ್ಲೇ ನಕ್ಷತ್ರ ದರ್ಶನ ಮಾಡಿಸ್ತಿದೆ. ಆ ರಾಜ್ಯ ಸರ್ಕಾರ ರೋಡ್ ರೋಮಿಯೋಗಳನ್ನು ಮಟ್ಟ ಹಾಕೋದಕ್ಕೆ ಪ್ರತ್ಯೇಕ ಪೊಲೀಸ್ ವ್ಯವಸ್ಥೆಯನ್ನೇ ಜಾರಿಗೆ ತರೋ ಹಾಗೆ ಮಾಡಿದೆ. ಇಷ್ಟಕ್ಕೂ ಯಾರು ಆ ದಿಟ್ಟ ಯುವತಿ, ಏನವಳ ಸಾಧನೆಯ ಕತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಇಲ್ಲಿ ಕೆಂಪು ಯೂನಿಫಾರ್ಮ್ ಹಾಕ್ಕೊಂಡು ಮಾರ್ಷಲ್ ಆರ್ಟ್ಸ್ ಕಲಿತಿರೋ ಹುಡುಗಿಯರನ್ನು ನೋಡ್ತಿದ್ದೀರಲ್ಲ, ಇವರನ್ನು ರೆಡ್ ಬ್ರಿಗೇಡ್ ಅಂತ ಕರೀತಾರೆ. ಇವತ್ತು ಉತ್ತರ ಪ್ರದೇಶದ ಬೀದಿಗಳಲ್ಲಿ ಈ ಹುಡುಗಿಯರು ಕಾಣಿಸಿದ್ರು ಅಂದರೆ ಬೀದಿ ಕಾಮಣ್ಣರ ತೊಡೆಗಳು ನಡುಗೋದಿಕ್ಕೆ ಶುರುವಾಗುತ್ತವೆ. ಇಂಥದ್ದೊಂದು ಸಂಘಟನೆಯನ್ನು ಸ್ಥಾಪಿಸಿದ್ದು ಉಷಾ ವಿಶ್ವಕರ್ಮ ಅನ್ನೋ ಹೆಣ್ಣುಮಗಳು. ಉತ್ತರ ಪ್ರದೇಶದ ಚಿಕ್ಕ ಗ್ರಾಮವೊಂದರ ಯುವತಿ ಉಷಾ ಬೆಳೆದದ್ದು ಬಡತನದಲ್ಲೇ. ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ 10ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದ ಆಕೆ ಬಡ ಮಕ್ಕಳಿಗೆ ಪಾಠ ಹೇಳಿಕೊಡೋ ಕೆಲಸಕ್ಕೆ ಮುಂದಾಗ್ತಾಳೆ. NGO ಒಂದರ ಕಾರ್ಯಕರ್ತೆಯಾಗಿ ಸ್ಲಮ್ಮುಗಳಲ್ಲಿನ ಮಕ್ಕಳಿಗಾಗಿ ದುಡಿಯೋದಕ್ಕೆ ಶುರು ಮಾಡ್ತಾಳೆ. ಆಗಲೇ ಆಕೆಯ ಬಾಳಲ್ಲೊಂದು ದುರಂತ ಸಂಭವಿಸಿದ್ದು. ಈ ಹುಡುಗಿ ತನ್ನ ಸಹೋದ್ಯೋಗಿಯಿಂದಲೇ ಲೈಂಗಿಕ ಹಲ್ಲೆಗೆ ಒಳಗಾದ್ಲು. ಆಗ ಆಕೆಗೆ 18 ವರ್ಷ. ಈ ಘಟನೆಯಿಂದಾಗಿ ಆಕೆ ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಅವತ್ತು ಆಕೆ ಕೆಲಸ ಮಾಡ್ತಿದ್ದ ಸಾಮಾಜಿಕ ಸಂಘಟನೆ ಹಾಗೂ ಆಕೆಯ ಕುಟುಂಬ ಅವಳ ಕೈ ಬಿಡಲಿಲ್ಲ. ನಿರಂತರ ಕೌನ್ಸಿಲಿಂಗ್ ಹಾಗೂ ಚಿಕಿತ್ಸೆಯ ನಂತರ ಮಾನಸಿಕವಾಗಿ ಚೇತರಿಸಿಕೊಂಡ ಉಷಾ ಮತ್ತೆ ಸಾಮಾಜಿಕ ಜೀವನಕ್ಕೆ ಕಾಲಿಡ್ತಾಳೆ. ತಾನು ಕೆಲಸ ಮಾಡ್ತಿದ್ದ ಕಡೆಯಲ್ಲಿ ಕೂಡ ಪ್ರತಿನಿತ್ಯ ಇಂಥದ್ದೇ ಘಟನೆಗಳ ಬಗ್ಗೆ ಆಕೆ ಕೇಳಿಸ್ಕೊಳ್ಬೇಕಾಗ್ತಿತ್ತು. ತೀರಾ 10-12 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಕೂಡ ಅತ್ಯಾಚಾರವಾಗ್ತಿದ್ದದ್ದು ಉಷಾ ಗಮನಕ್ಕೆ ಬಂತು. ಹಾಗೆ ಕೆಲಸ ಮಾಡೋ ಕಡೆಗಳಲ್ಲೂ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಅನ್ನೋದು ಸಾಮಾನ್ಯವಾಗಿತ್ತು. ಇನ್ನು ಉತ್ತರ ಪ್ರದೇಶದ ಲಖನೌ ಸೇರಿದ ಹಾಗೆ ಸಾಕಷ್ಟು ಪಟ್ಟಣಗಳಲ್ಲಿ ಮಹಿಳೆಯರು ರಸ್ತೆಯಲ್ಲಿ ಓಡಾಡೋದು ಕೂಡ ದುಸ್ತರ ಅನ್ನೋ ಪರಿಸ್ಥಿತಿ ಇತ್ತಲ್ಲ. ಅದೆಲ್ಲವನ್ನ ಕಂಡು ರೊಚ್ಚಿಗೆದ್ದ ಉಷಾ ಲಖನೌನ ಮಡಿಯಾವ್ ಅನ್ನೋ ಏರಿಯಾದಲ್ಲಿ ಕೆಲವು ಮಹಿಳೆಯರನ್ನು ಒಟ್ಟುಗೂಡಿಸಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸಕ್ಕೆ ಮುಂದಾಗ್ತಾಳೆ. ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸೋ ಕೆಲಸ ಅದು. ಈ ಮಧ್ಯೆ ಅದೊಂದಿನ ಬೀದಿಯಲ್ಲಿ ಕಾಡಿದ ಯುವಕನೊಬ್ಬನಿಗೆ ಆ ಸಂಘಟನೆಯ ಮಹಿಳೆಯೊಬ್ಬರು ರಸ್ತೆಯುದ್ದಕ್ಕೂ ಅಟ್ಟಾಡಿಸಿಕೊಂಡು ಬಡಿತಾರೆ. ಆಕೆಯ ಆ ಕಾರ್ಯಕ್ಕೆ ಸ್ಥಳೀಯರ ಬೆಂಬಲ ಕೂಡ ಸಿಗುತ್ತೆ. ಆ ಘಟನೆ ನಂತರ ಈ ಸಂಘಟನೆಯ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಯಿತು. ಅಷ್ಟೇ ಅಲ್ಲ, ಪೋಲಿ ಹುಡುಗರಿಗೆ ಕೂಡ ಕೈಗೆ ಸಿಕ್ಕರೆ ಇವರು ವಧೆ ಕೊಡ್ತಾರೆ ಅನ್ನೋದು ಅರ್ಥ ಆಗಿತ್ತು. ಆನಂತರ ಈ ಯುವತಿಯರು ಹಿಂದೆ ತಿರುಗಿ ನೋಡಲಿಲ್ಲ. ಎಲ್ಲೇ ಹೆಣ್ಣು ಮಕ್ಕಳ ಆಕ್ರಂದನದ ಕೂಗು ಕೇಳಿ ಬಂದರೂ ಅಲ್ಲಿಗೆ ಧೈರ್ಯವಾಗಿ ನುಗ್ಗಿ ಕಾಮುಕರನ್ನು ಎಳ್ಕೊಂಡು ಬಡಿಯೋದಕ್ಕೆ ಶುರು ಮಾಡಿದರು. ಕೆಲವೇ ದಿನಗಳಲ್ಲಿ ಇವರ ಬಗ್ಗೆ ಇಡೀ ಉತ್ತರ ಪ್ರದೇಶಕ್ಕೆ ಗೊತ್ತಾಯಿತು. ಆರಂಭದಲ್ಲಿ ಕೇವಲ 15 ಯುವತಿಯರಿಂದ ಆರಂಭವಾದ ಸಂಘಟನೆ ಕೆಲವೇ ದಿನಗಳಲ್ಲಿ ಸಾವಿರಾರು ಸದಸ್ಯರನ್ನು ಸೇರ್ಪಡೆ ಮಾಡಿಕೊಳ್ತು. ಆರಂಭದ ಈ 15 ಮಂದಿ ಕೆಂಪು ಹಾಗೂ ಕಪ್ಪು ಬಣ್ಣದ ಯೂನಿಫಾರ್ಮ್ ಹಾಕ್ಕೊಂಡಿದ್ರು. ಕೆಂಪು ಹೋರಾಟದ ಸಂಕೇತವಾದರೆ ಕಪ್ಪು ಪ್ರತಿಭಟನೆಯ ಸಂಕೇತ. ಹಾಗಾಗಿ ಇವರನ್ನು ಮೀಡಿಯಾಗಳು ರೆಡ್ ಬ್ರಿಗೇಡ್ ಅಂತ ಕರೆದು ಆ ನಂತರ ಈ ಸಂಘಟನೆಗೆ ಅದೇ ಹೆಸರಾಗಿ ಹೋಯಿತು. ಇವತ್ತು ರೆಡ್ ಬ್ರಿಗೇಡ್ ಲಖನೌ ಮತ್ತು ವಾರಣಾಸಿಯಲ್ಲಿ ಕೆಲಸ ಮಾಡ್ತಿದೆ. ಇವರ ಶ್ರಮದಿಂದ ಲಖನೌನ ಪ್ರತಿ ರಸ್ತೆಯಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಈ ಸಂಘಟನೆಯಲ್ಲೀಗ ಸುಮಾರು 8,000 ಸದಸ್ಯರಿದ್ದಾರೆ. ಕೇವಲ ಪೋಲಿಗಳನ್ನು ಬಡಿಯೋದಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೊಡಿಸೋ ಕೆಲಸನೂ ಕೂಡ ಇವರು ಮಾಡ್ತಾರೆ. ಸದ್ಯ ಈ ರೆಡ್ ಬ್ರಿಗೇಡ್ 1 ಮಿಲಿಯನ್ ಅನ್ನೋ ಮಿಷನ್ನಲ್ಲಿ ಬ್ಯುಸಿಯಾಗಿದೆ. ದೇಶಾದ್ಯಂತ ಬರೋಬ್ಬರಿ 10 ಲಕ್ಷ ಹುಡುಗಿಯರಿಗೆ ಸೆಲ್ಫ್ ಡಿಫೆನ್ಸ್ ತರಬೇತಿ ಕೊಡೋದು ಈ ರೆಡ್ ಬ್ರಿಗೇಡ್ನ ಗುರಿ. ಇದರಿಂದ ಪ್ರತಿ ವರ್ಷ ಸುಮಾರು 10,000 ಮಕ್ಕಳಿಗೆ ಶಿಕ್ಷಣ ಕೊಡಲಾಗ್ತಿದೆ. ಮತ್ತೊಂದು ಕಡೆ ಇದೇ ಉತ್ತರ ಪ್ರದೇಶದಲ್ಲಿ ಮಹಿಳೆಯರನ್ನು ಕಾಪಾಡೋದಕ್ಕೆ ಸಂಪತ್ ದೇವಿ ಎಂಬಾಕೆ ಸ್ಥಾಪಿಸಿದ ಮತ್ತೊಂದು ತಂಡ ಇದೆ. ಅದನ್ನು ಗುಲಾಬಿ ಗ್ಯಾಂಗ್ ಅಂತ ಕರೀತಾರೆ.
ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಪುರುಷ ಮೃಗಗಳನ್ನು ಬೇಟೆಯಾಡೋ ಈ ಗುಲಾಬಿ ಗ್ಯಾಂಗ್ ಕೂಡ ಇಲ್ಲಿ ಸಾಕಷ್ಟು ಸದ್ದು ಮಾಡಿದೆ. ಇಷ್ಟಾದರೂ ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕಡಿಮೆ ಏನಾಗಿರಲಿಲ್ಲ. ಹೀಗಾಗಿಯೇ ಯೋಗಿ ಸರ್ಕಾರ ಬಂದ ಮೇಲೆ ಆ್ಯಂಟಿ ರೋಮಿಯೋ ಸ್ಕ್ವಾಡ್ ಅಂತ ರಚಿಸಿ ಶಾಲಾ ಕಾಲೇಜುಗಳ ಮುಂದೆ, ಮಾರ್ಕೆಟ್ಗಳಲ್ಲಿ, ಕಚೇರಿಗಳ ಸಮೀಪ ಹೆಣ್ಣು ಮಕ್ಕಳನ್ನು ಕಾಡ್ತಿದ್ದ ಕಾಮುಕರಿಗೆ ಚಳಿ ಬಿಡಿಸೋ ಕೆಲಸ ಶುರುವಾಯಿತು. ಅದಕ್ಕೆ ಸ್ಫೂರ್ತಿ ಕೂಡ ರೆಡ್ ಬ್ರಿಗೇಡ್ ಹಾಗೂ ಗುಲಾಬಿ ಗ್ಯಾಂಗ್ಗಳೇ. ಇದು ಸ್ನೇಹಿತರೆ, ಹೆಣ್ಣು ಮುನಿದರೆ ಅಥವಾ ಹಠಕ್ಕೆ ಬಿದ್ದು ನಿಂತರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ಉತ್ತರ ಪ್ರದೇಶದ ಆ ಇಬ್ಬರು ಸಹೋದರಿಯರು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಕೂಡ ಸ್ಫೂರ್ತಿಯಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇಂಥ ವಿಶೇಷ ಮಾಹಿತಿಗಾಗಿ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.